ಸೊ ಇಂಟ್ರಾಡೇ ಸ್ಕ್ರೀನರ್ ಇದೊಂದು ವೆಬ್ಸೈಟು ಇಂಟ್ರಾಡೇ ಟ್ರೇಡ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ರೀಸೆಂಟಾಗಿ ಪ್ರೀ ಮಾರ್ಕೆಟ್ ರಿಪೋರ್ಟ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಾದ್ರೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದಾಗ ಸೊ ಯಾರಿಗಾದರೂ ನಿಮಗೆ ಇಂಟ್ರಾಡೇ ಸ್ಕ್ರೀನರ್ ಬಗ್ಗೆ ಫುಲ್ ವೀಡಿಯೋ ಬೇಕು ಅಂದರೆ ಇಂಟ್ರಾಡೇ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದೆ. ತುಂಬ ಜನ ಮಾಡಿದ್ರು ಇಂಟ್ರಾಡೇ ಸ್ಕ್ರೀನರ್ ಅಂತ ಕಮೆಂಟು. ಅವ್ರಿಗೆಲ್ಲರಿಗೋಸ್ಕರ ಇಂಟ್ರಾಡೇ ಸ್ಕ್ರೀನರ್ನ ಹೆಂಗೆ ಯೂಸ್ ಮಾಡೋದು ಇಂಟ್ರಾಡೇ ಟ್ರೇಡ್ ಮಾಡೋಕ್ಕೆ ಅಂತ A to Z ಮಾಡ್ತಾ ಇದ್ದೀನಿ ವೀಡಿಯೋ. ಸೊ ವೀಡಿಯೋ ಸ್ವಲ್ಪ ದೊಡ್ಡದಿರುತ್ತೆ. ಏನಕ್ಕೆ ಅಂತ ಅಂದರೆ ಈ ಆ್ಯಪ್ನ ಹೆಂಗೆ ಯೂಸ್ ಮಾಡೋದು, ಇದರಿಂದ ಇಂಟ್ರಾಡೇ ಟ್ರೇಡ್ ಹೆಂಗೆ ಮಾಡೋದು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಅದಕ್ಕೆ ವೀಡಿಯೋ ಕೊನೆ ತನಕ ನೋಡಿ. ಇನ್ನೂ ನನ್ನ ಪೇಜ್ನ ಯಾರ್ಯಾರು ಫಾಲೋ ಮಾಡ್ಕೊಂತಾರೆ ಬೇಗ ಫಾಲೋ ಮಾಡ್ಕೊಳ್ಳಿ. ಯಾಕೆಂದರೆ ಕನ್ನಡದಲ್ಲಿ ನಾನು ಫಿನಾನ್ಷಿಯಲ್ ನಾಲೆಡ್ಜ್ ಕೊಡಬೇಕು, ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟು ಎಲ್ಲನೂ ಪ್ರಾಫಿಟಬಲ್ ಟ್ರೇಡರ್ ಮಾಡಬೇಕು ಅಂತ ಇರೋದು. ಸೊ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ. ಸೊ ಇಂಟ್ರಾಡೇ ಸ್ಕ್ರೀನರ್ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಗೂಗಲಿಗೆ ಬಂದು ಇಂಟ್ರಾಡೇ ಸ್ಕ್ರೀನರ್ ಅಂತ ಸರ್ಚ್ ಮಾಡಿ. ಸೊ ಇಂಟ್ರಾಡೇ ಸ್ಕ್ರೀನರ್ ಅಂತ ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಬರುತ್ತೆ. ಇದನ್ನು ಓಪನ್ ಆಗ್ತಿದ್ದಂಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ನ ಬ್ರೋಕರ್ ಮೂಲಕ ಆಗಿ ಇಮೇಲ್ ಮೂಲಕ ವರ್ಕ್ ಆಗೋಲ್ಲ. ಬ್ರೋಕರ್ ಮೂಲಕ ಲಾಗಿನ್ ಆಗ್ಬೇಕಾದ್ರೆ ನಾನು ಝೆರಾದಾಯಿಂದ ಆಗ್ತಾಯಿದ್ದೀನಿ. ಯಾಕೆಂದರೆ ಝೆರಾದಾಗ ಫ್ರೀ ಇದೆ. ಏಂಜಲ್ ಒನ್ನಿಗೆಲ್ಲ ಇವಾಗ ಓಪನ್ ಆಗ್ತಾಯಿಲ್ಲ. ಮುಂಚೆ ಆಗ್ತಾಯಿತ್ತು, ಇವಾಗ ಝೆರಾದಾಗ ಮಾತ್ರ ಓಪನ್ ಆಗ್ತಿದೆ. ಮೇ ಬಿ ದನ್ನಿದ್ರು ಆಗ್ಬೋದು, ಮೇ ಬಿ ನನ್ನ ಹತ್ರ ದನ್ನೆಲ್ಲ ಇಲ್ಲ, ಅದಕ್ಕೆ ನಾನು ಚೆಕ್ ಮಾಡಿಲ್ಲ. ಬಟ್ ಝೆರಾದಾಯಿಂದ ಏನಂದರೆ ಫ್ರೀಯಾಗಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟು ಇದು ಇಂಟ್ರಾಡೇ ಸ್ಕ್ರೀನರ್ ಓಪನ್ ಆದಮೇಲೆ ಇಲ್ಲಿ ಅಗ್ರಿ ಅಂತ ಕೊಡಿ. ಅಗ್ರಿ ಅಂತ ಕೊಟ್ಟಮೇಲೆ ಸೊ ಇದು ಹೋಮ್ ಪೇಜ್. ನೀವು ಹೋಮ್ ಪೇಜಲ್ಲಿ ಇದ್ದಾಗ ಮೇಜರ್ಲಿ ನ್ಯೂಸ್ ಅಂದರೆ ಅದೇ ಟಾಪ್ ನ್ಯೂಸ್. ಸೊ ಟಾಪ್ ನ್ಯೂಸಲ್ಲಿ ನೀವೇನು ಮಾಡ್ಬೋದು ಅಂದರೆ ಸೊ ಮೇಜರ್ ನ್ಯೂಸ್ ಮಾರ್ಕೆಟಲ್ಲಿರೋ ಎಲ್ಲ ನ್ಯೂಸು ನೀವು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಏನಂದರೆ ಮೇಜರ್ ನ್ಯೂಸ್ ಏನೇನಿರುತ್ತೋ ಇದೇ ಹೇಳುತ್ತೆ. ಸೊ ಈಗ US ಸ್ಟಾಕ್ಸ್ ನಾಸ್ಡಾಕ್ ಏನಾಗಿದೆ, ನಿನ್ನೆ ಬಿದ್ದಿದ್ರೆ ಏನಕ್ಕೆ ಬಿದ್ದಿದೆ, ಮೇಲೋಗಿದ್ರೆ ಏನಕ್ಕೆ ಮೇಲೋಗಿದೆ. ಸೊ ಇದನ್ನೆಲ್ಲ ಇನ್ ಡೀಟೇಲಾಗಿ ನೀವು ಏನಾದ್ರು ತಿಳ್ಕೊಬೇಕಂದ್ರೆ ಇಲ್ಲಿ ವ್ಯೂ ಫುಲ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಎಂಟೈರ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದನ್ನು ನೀವು ಮಾರ್ಕೆಟ್ ಓಪನ್ ಆಗೋಕ್ಕೂ ಮುಂಚೆ 8 ಗಂಟೆ 8 ಕಾಲಿಗೆ ಒಂದು 5 ಮಿನಿಟ್ಸ್ ಇದಕ್ಕೆ ಟೈಮ್ ಕೊಡೋದು ತುಂಬ ಒಳ್ಳೆಯದು. ಸೊ ಓವರಾಲ್ ಮಾರ್ಕೆಟಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ, ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂತ ಅಂದರೆ ಇಲ್ಲಿ ಬಂದರೆ ನಿಮಗೆ ಮಾರ್ಕೆಟ್ ರನ್ನಿಂಗ್ ಅವರ್ಸಲ್ಲಿ ಸೆಕ್ಟರ್ ವ್ಯೂ ಅಂತ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿ ನಾನು ಇಂಟ್ರಾಡೇ ಮಾಡ್ತೀನಿ. ಹೆಂಗೆ ಇಂಟ್ರಾಡೇ ಮಾಡೋದು ಅಂತ ಹೇಳ್ತೀನಿ. ಸೊ ಸೆಕ್ಟರ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಯಾವ್ಯಾವ ಸೆಕ್ಟರ್ಸ್ ಪಾಸಿಟಿವ್ ಇದೆ, ಯಾವ್ಯಾವ ಸೆಕ್ಟರ್ಸ್ ನೆಗೆಟಿವ್ ಇದೆ ಅಂತ ಹೇಳುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಓವರಾಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಿಫ್ಟಿನ ನೋಡ್ಬೇಕು ಫಸ್ಟು. ನಿಫ್ಟಿ ಸೆಂಟಿಮೆಂಟ್ ಏನಾದ್ರು ಓವರಾಲ್ ಪಾಸಿಟಿವ್ ಇದ್ದರೆ ಯಾವ್ಯಾವ ಸೆಕ್ಟರ್ಸ್ ಪಾಸಿಟಿವ್ ಇದೆಯೋ ಅದರಲ್ಲಿರೋ ಸ್ಟಾಕ್ಸ್ನ ನಾವು ಇಂಟ್ರಾಡೇ ಮಾಡಬೇಕು. ನಿಫ್ಟಿ ಏನೋ ಓವರಾಲ್ ನೆಗೆಟಿವ್ ಇದ್ದರೆ ಸೊ ನಾವು ಯಾವ್ಯಾವ ಸೆಕ್ಟರ್ಸ್ ನೆಗೆಟಿವ್ ಇದೆಯೋ ಅದರಲ್ಲಿ ಇಂಟ್ರಾಡೇ ಮಾಡಬೇಕು. ನಾವು ಯಾವತ್ತೂ ಆಪೋಸಿಟಲ್ಲಿ ಟ್ರೇಡ್ ಮಾಡ್ಬಾರ್ದು. ನಿಫ್ಟಿ ಪಾಸಿಟಿವ್ ಇದ್ದು ನಾವು ಇಂಟ್ರಾಡೇನ ನೆಗೆಟಿವ್ ಸೆಕ್ಟರ್ಸ್ ಇರೋ ಸ್ಟಾಕ್ಸಿಗೆ ಮಾಡ್ಬಾರ್ದು. ನಿಫ್ಟಿ ನೆಗೆಟಿವ್ ಇದ್ದು ನಾವು ಇಂಟ್ರಾಡೇನ ಪಾಸಿಟಿವ್ ಇರೋದಕ್ಕೆ ಮಾಡ್ಬೋದು. ಸೊ ನಿಫ್ಟಿ ಪಾಸಿಟಿವ್ ಇತ್ತು ಅಂದರೆ ಇಲ್ಲಿ ಯಾವ ಸೆಕ್ಟರ್ ಪಾಸಿಟಿವ್ ಇದೆ ಅಂತ ನೋಡಿ ಅದಕ್ಕೆ ಇಂಟ್ರಾಡೇ ಮಾಡಿ. ನಿಫ್ಟಿ ನೆಗೆಟಿವ್ ಇತ್ತು ಅಂದರೆ ಯಾವ ಸೆಕ್ಟರ್ಸ್ ನೆಗೆಟಿವ್ ಇದೆ ನೋಡಿ ಅದಕ್ಕೆ ಇಂಟ್ರಾಡೇ ಮಾಡಿ. ಸೊ ಈ ಸೆಕ್ಟರ್ ಈಗ ಮೀಡಿಯಾ ಸೆಕ್ಟರ್ಸು ಪಾಸಿಟಿವ್ ಇದೆ, ನಿಫ್ಟಿನೂ ಪಾಸಿಟಿವ್, ಇದಕ್ಕೆ ಇಂಟ್ರಾಡೇ ಮಾಡೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರ್ಯಾರು ಎಷ್ಟೆಷ್ಟು ಪಾಸಿಟಿವ್ ಇದೆ ಅಂತ ನೋಡುತ್ತಾರೆ. ಟಾಪ್ ಪಾಸಿಟಿವ್ ಇರೋ ಕಂಪ್ನೀಸಿಗೆ ಬೇಗ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನಿಫ್ಟಿ 80 ಪರ್ಸಿಸ್ಟೆನ್ಸು LTM ಕಾಫರ್ ಜ್ಯೂರ್ ಇದಿರುತ್ತೆ. ಸೊ ಟಾಪಲ್ಲಿರೋರಿಂದ ಚೆಕ್ ಮಾಡ್ಕೊತ ಬರಬೇಕು ಇಂಟ್ರಾಡೇಗೆ. ಸೊ ಇದು ಎಜುಕೇಷನ್ ಪರ್ಪಸ್ಸು. ನೆಕ್ಸ್ಟ್ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಲೇಬೇಕು. ಬಟ್ ಇದು ತುಂಬ ಚೆನ್ನಾಗಿರ್ತದೆ. ನಿಫ್ಟಿ ಬ್ಯಾಂಕಿಂಗ್ ಸೆಕ್ಟರ್ಸು. ಸೊ ಯಾರ್ಯಾರಿದ್ದಾರೆ ಸೊ ಅದರಲ್ಲಿ ಎಲ್ಲಿ ಚೆನ್ನಾಗಿ ಸಿಗ್ತಿದೆ ಎಂಟ್ರಿ ಅಂತ ನೀವು ಹೋಗ್ಬೇಕು. ಸೊ ಯಾವ ನಿಫ್ಟಿ ನೆಗೆಟಿವ್ ಇತ್ತಾ, ಸೊ ಆಟೋ ಸೆಕ್ಟರ್ಸ್ ನೆಗೆಟಿವ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಆಟೋ ಸ್ಟಾಕ್ಸಲ್ಲಿ ಯಾರ್ಯಾರು ನೆಗೆಟಿವ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಸೆಕ್ಟರ್ ಓವರ್ವ್ಯೂ ಆಯಿತು. ಇದಾದಮೇಲೆ ಸೊ ಟಾಪ್ ಗೇನರ್ಸ್ ಯಾರಿದ್ದಾರೆ, ಟಾಪ್ ಲೂಸರ್ಸ್ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ಟಾಪ್ ಗೇನರ್ಸು ಟಾಪ್ ಲೂಸರ್ಸು ಅಷ್ಟೊಂದೇನು ಯೂಸ್ ಆಗೋಲ್ಲ. ಬಟ್ ಏನು ಯೂಸ್ ಆಗುತ್ತೆ ಟಾಪ್ ಗೇನರ್ಸು ಟಾಪ್ ಲೂಸರ್ಸ್ ಅಂದರೆ ಓವರಾಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಬುಲ್ಲಿಶ್ ಇತ್ತು ಅಂದ್ಕೊಳ್ಳಿ, ಇಂಟ್ರಾಡೇ ಏನೇ ಮಾಡು ಟಾಪ್ ಗೇನರ್ಸಿಗೆ ಮಾಡಿ. ಓವರಾಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೀನ್ಸ್ ನಿಫ್ಟಿ ಬೆರಿಶ್ ಅಂತ ಅಂದ್ಕೊಳ್ಳಿ, ಆವಾಗ ಟಾಪ್ ಲೂಸರ್ಸಿಗೆ ಸ್ಟಾಕ್ಸ್ ಇಂಟ್ರಾಡೇ ಮಾಡಿ. ಅರ್ಥ ಆಗ್ತಿದಲ್ವ? ಆ್ಯಂಡ್ ನೆಕ್ಸ್ಟ್ ಲಾಂಗ್ ಬಿಲ್ಡಪ್ ಅಂದರೆ ಇಲ್ಲಿ ಬುಲ್ಲಿಶ್ ಟ್ರೇಡ್ ತುಂಬ ಜನ ತೊಗೊತಿದ್ದಾರೆ ಅಂತ ಅರ್ಥ. ಸೊ ಎಲ್ಲಿ ಗೋಡ್ರೇಜಲ್ಲಿ, ರ್ಯಾಡಿಕೋದಲ್ಲಿ, ಪೆಡಿಲೈಟಲ್ಲಿ, ವೋಲ್ಟರ್ಸಲ್ಲಿ, ಫೋರ್ಸ್ ಮೋಟರ್ಸಲ್ಲಿ. ಸೊ ಅದೇ ರೀತಿ ಶಾರ್ಟ್ ಬಿಲ್ಡಪ್ಪಲ್ಲಿ ಬೇರೆ ಸ್ಟೇಟ್ ಜಾಸ್ತಿ ಜನ ತೊಗೊತೀವಿ ಅಂತ ಮೋತಿಲಾಲು, GVT, ಆಂಬರ್, ಸ್ವಿಗ್ಗಿ. ಸೊ ಲಾಂಗ್ ಬಿಲ್ಡಪ್ ಜಾಸ್ತಿ ಹೇಳಿದಷ್ಟು ಮೇಲೆ ಹೋಗುತ್ತೆ, ಶಾರ್ಟ್ ಬಿಲ್ಡಪ್ ಬಂದಷ್ಟು ಕೆಳಗೆ ಬಿದ್ದೇ ಬಿಡುತ್ತೆ ಅಂತಲ್ಲ. ಸೊ ಇಲ್ಲಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಮಾಡಬೇಕು, ಪ್ರೈಸ್ ಆಕ್ಷನ್ ನೀವು ಕಲ್ತಿರಲೇಬೇಕು. ಸೊ ಬಟ್ ಏನಂದರೆ ಈ ಸ್ಟಾಕ್ಸ್ ಎಲ್ಲ ಬುಲ್ಲಿಶ್ ಆಗಿರುತ್ತೆ ಅಂತ ಹೇಳ್ತಾರೆ, ಒಂದು ಸರಿ ಚೆಕ್ ಮಾಡ್ಬೋದು ನಾವು. ಸೊ ಅವು ಬುಲ್ಲಿಶ್ ಇದೆ, ನಾವು ನಮಗೂ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರೈಸ್ ಎಂಟ್ರಿ ಸಿಕ್ಕರೆ ತೊಗೊಬೋದು. ಬೇರಿಶ್ ಇದೆ ಅಂತ ಹೇಳ್ತಾರೆ ಅಂದರೆ ನೆಕ್ಸ್ಟ್ ನಾವು ಅದಕ್ಕೆ ಹೋಗ್ಬಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಅಲ್ಲೂ ನಮಗೆ ಅಡ್ಜಸ್ಟ್ ಆಯಿತು ಓಕೆ ಅನಿಸ್ತಾರೆ ನಾವು ಎಂಟ್ರಿ ಆಗಬೇಕು. ಸೊ ಪ್ರೈಸ್ ಆ್ಯಕ್ಷನ್ ಟೆಕ್ನಿಕಲ್ ಅನಾಲಿಸಿಸ್ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್. ಶಾರ್ಟ್ ಕವರಿಂಗ್ ಅಂದ್ರೆ ಬುಲ್ಲಿಶ್ ಆಗೋ ಚಾನ್ಸ್ ಇರುತ್ತೆ. ಶಾರ್ಟ್ ಕವರಿಂಗ್ ಅಂದರೆ ಬೇರಿಶ್ ತೊಗೊಂಡಿರೋಲ್ಲೇ ಎಕ್ಸಿಟ್ ಆಗ್ತಾರೆ, ನೆಕ್ಸ್ಟ್ ಬುಲ್ಲಿಶಿಗೆ ಟರ್ನ್ ಆಗ್ಬೋದು ಅಂತ. ಲಾಂಗ್ ಅನ್ವೈಂಡಿಂಗ್ ಅಂದರೆ ಬುಲ್ಲಿಶ್ ತೊಗೊಂಡಿರೋಲ್ಲ ಎಕ್ಸಿಟ್ ಆಗ್ತಾರೆ, ನೆಕ್ಸ್ಟ್ ಬೇರಿಶಿಗೆ ಟರ್ನ್ ಆಗ್ಬೋದು ಅಂತ. ಇವೆಲ್ಲ ಬೇರಿಶ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆ್ಯಂಡ್ 52 ವೀಕ್ಸ್ ಆಗಿ ಒಂದು ವರ್ಷದ ಯಾವ್ಯಾವ ಸ್ಟಾಕ್ಸ್ ಇದೆ, 52 ವೀಕ್ಸ್ ಲೋ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ ಹೇಳುತ್ತೆ.
52 ವೀಕ್ಸ್ ಆಗಿ ಬ್ರೇಕ್ಔಟ್ ಕೊಟ್ಟರೆ ಚೆನ್ನಾಗಿ ಮೇಲೆ ಹೋಗ್ತಾ ಇರುತ್ತೆ. 52 ವೀಕ್ಸ್ ಲೋ ಅಲ್ಲಿ ಸಪೋರ್ಟ್ ಬಂದು ತೊಗೊಂಡು ಚೆನ್ನಾಗಿ ಮೇಲೆ ಹೋಗ್ತಾ ಇರುತ್ತೆ. ಸೊ ಇದು ನೋಡಿ, ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿರೋ ಸ್ಟಾಕ್ಸ್ನ ಅವಾಯ್ಡ್ ಮಾಡಿ ಇಂಟ್ರಾಡೇ ಮಾಡೋದು. ಅರ್ಥ ಆಗ್ತಿಲ್ಲ? ಸೊ ಈಗ ನಾವು ಏನೇನು ನೋಡಿದ್ವಿ ನಿಮಗೆ, ಸೊ ಟಾಪ್ ನ್ಯೂಸ್ ನೋಡಬೇಕು ಅಂತ ಹೇಳಿದ್ದೀನಿ. ಇಂಟ್ರಾಡೇ ಮಾಡೋಕ್ಕೆ ಸೆಕ್ಟರ್ ನೋಡ್ಕೊಳ್ಳಿ, ಯಾವ ಸೆಕ್ಟರ್ಸ್ ನಿಫ್ಟಿ ಪಾಸಿಟಿವ್ ಇದ್ದರೆ ಯಾವ ಸೆಕ್ಟರ್ ಪಾಸಿಟಿವ್ ಇದೆ ಅದಕ್ಕೆ ಇಂಟ್ರಾಡೇ ಮಾಡಿ, ನಿಫ್ಟಿ ನೆಗೆಟಿವ್ ಇದ್ದರೆ ಯಾವ ಸೆಕ್ಟರ್ಸ್ ನೆಗೆಟಿವ್ ಇದೆಯಾ ಅದಕ್ಕೆ ಇಂಟ್ರಾಡೇ. ಸೊ ನೆಕ್ಸ್ಟು ಟಾಪ್ ಗೇನರ್ಸ್. ಸೊ ನೀವು ಇಂಟ್ರಾಡೇ ಮಾಡ್ತಿರೋ ಸ್ಟಾಕ್ಸು ಟಾಪ್ ಗೇನರ್ಸಲ್ಲಿ ಇದೆ ನೋಡಿ ಪಾಸಿಟಿವ್ ಆದರೆ, ಇಲ್ಲ ನೆಗೆಟಿವ್ ಟ್ರೇಡ್ ತೊಗೊತಾ ಇರೋದ್ರೆ ಟಾಪ್ ಲೂಸರ್ಸಲ್ಲಿ ಇದೆ ಅಂತ ಚೆಕ್ ಮಾಡಿ. ಸೊ ಅದಾದಮೇಲೆ ಲಾಂಗ್ ಬಿಲ್ಡಪ್ ಇರೋದ್ಮೇಲೆ ಬುಲ್ಲಿಶಿಗೆ ತೊಗೊಬೋದು, ಬಟ್ ಸ್ವಿಂಗಿಗೆ 1 ವೀಕು 2 ವೀಕ್ಸು, ಈಗ ಬುಲ್ಲಿಶ್ ಫ್ಯೂಚರ್ಸ್ ಮಾಡೋಕ್ಕೆ ಯಾವ ಥರ. ಶಾರ್ಟ್ ಬಿಲ್ಡಪ್ ಅಂದರೆ ಇದು ಅಷ್ಟೇ ಸ್ವಿಂಗಿಗೆ ತೊಡಗಿ ಬೇರಿಶಿಗೆ. ಸೊ ಒಂದೇ 5 ನಿಮಿಷದಲ್ಲಿ ಬಿದ್ದುಬಿಡುತ್ತೆ, 10 ನಿಮಿಷಕ್ಕೆ ಬಿಡುತ್ತಲ್ಲ, 5 ನಿಮಿಷಕ್ಕೆಲ್ಲ ಬೆಳಗ್ಗೆ ಟಾಪ್ ಗೇನರ್ಸ್ನ ನೋಡಿ ಸೆಕ್ಟರ್ ಓವರ್ ವ್ಯೂನ ನೋಡಿ ಟ್ರೇಡ್ ತೊಗೊಬೇಕು, ಅದು ಇಂಟ್ರಾಡೇ. ಸ್ವಲ್ಪ ಲಾಂಗ್ ಬಿಲ್ಡಪ್ಪು ಶಾರ್ಟ್ ಬಿಲ್ಡಪ್ ಎಲ್ಲ ಸ್ವಿಂಗ್ ಥರ ಒಂದೊಳ್ಳೆ ಫ್ಯೂಚರ್ಸ್ ಟ್ರೇಡ್ ಎಲ್ಲ ಮಾಡ್ತೀವಲ್ಲ ಅದನ್ನು ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಕ್ಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ನೆಕ್ಸ್ಟು ಸೆಕ್ಟರ್ ಅಡ್ವಾನ್ಸ್ ಡಿಕ್ಲೈನ್ ಸಿಗುತ್ತೆ, ಈಟ್ ಮ್ಯಾಪ್ ಸಿಗುತ್ತೆ. ಈಟ್ ಮ್ಯಾಪ್ ಮೀನ್ಸ್ ಮಾರ್ಕೆಟ್ ರನ್ನಿಂಗ್ ಅವರ್ಸಲ್ಲಿ ಯಾವ ಸ್ಟಾಕು ನಿಫ್ಟಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಸಿಗುತ್ತೆ. ಆ್ಯಂಡ್ ಪ್ರತಿದಿನ ಮಾರ್ಕೆಟ್ಸ್ ಮೇಲೆ ಕ್ಲಿಕ್ ಮಾಡಿ FII DI ಆ್ಯಕ್ಟಿವಿಟಿ ಅಂತ ಚೆಕ್ ಮಾಡಿದ್ರೆ FII DI ಆ್ಯಕ್ಟಿವಿಟಿ ಸಿಗುತ್ತೆ. ಸೊ ಇಲ್ಲಿ ನೋಡಿ 24th ಅಂದರೆ ನೆನ್ನೆ. ಸೊ ನೆನ್ನೆ ಏನಾಗಿದೆ, FIS ಇಂಡೆಕ್ಸಲ್ಲಿ ಸೆಲ್ ಮಾಡಿದ್ರು. ಸೊ ಮಾರ್ಕೆಟು FIS ಸೆಲ್ ಮಾಡ್ತಿರೋದ್ರೆ ಬೀಳೋದು ಪೊಸಿಷನ್ ಜಾಸ್ತಿ ಇರುತ್ತೆ ಅಂತ. ನೀವು ಕ್ಯಾಶ್ ಪೊಸಿಷನಿಗೆ ಬನ್ನಿ, ಕ್ಯಾಶ್ ಪೊಸಿಷನಿಗೆ ಬಂದರು, ಡಿರೈವೇಟಿವ್ ಪೊಸಿಷನಿಗೆ ಬಂದರು, ಎಲ್ಲದೂ ಕೂಡ ನೋಡ್ಕೊಬೋದು. ಇಲ್ಲಿ ಬಂದರೆ ನಿಮಗೆ ಓವರ್ ಆಲ್ ಎಲ್ಲದೂ ಸಿಗುತ್ತೆ. ಸೊ FIS ಸ್ಟಾಕ್ಸಲ್ಲಿ ಸ್ವಲ್ಪ ಬುಲ್ಲಿಶ್ ಇದ್ರು, ಇಂಡೆಕ್ಸಲ್ಲಿ ಸಿಕ್ಕಾಪಟ್ಟೆ ಬೆರಿಶ್ ಇದ್ರು. DIS ಇಂಡೆಕ್ಸಲ್ಲಿ ಸ್ವಲ್ಪನೇ ಬುಲ್ಲಿಶ್ ಇದ್ರು. ಸೊ ಓವರಾಲು ಬುಲ್ಲಿಶ್ ಕಮ್ಮಿ ಇದೆ, ಬೇರಿಶ್ ಜಾಸ್ತಿ ಇದೆ ಅಂದರೆ ಸ್ಟ್ರಾಂಗ್ ಆಗಿ ಬೇರಿಶ್ ಇದೆ ಅಂತಲೇ ಮಾರ್ಕೆಟು ಗೊತ್ತಾಗುತ್ತೆ. ಇಲ್ಲೆಲ್ಲ ನೋಡಿ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಇದೆ ಅಂದರೆ, ಇಲ್ಲ ನೋಡಿ ಸ್ಟ್ರಾಂಗ್ ಬುಲ್ಲಿಶ್ ಇದೆ. ಸೊ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಇದ್ದರೆ ಮಾರ್ಕೆಟು ಬುಲ್ಲಿಶ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅನ್ನುತ್ತೆ. ಸೊ ಇದು ಕೂಡ ನಮಗಂದರೆ ಯೂಸ್ ಆಗುತ್ತೆ. FIS ಬೈಯಿಂಗಿಗೆ ಎಂಟ್ರಿ ಆದರೆ ಮತ್ತೆ ನೆಕ್ಸ್ಟು ಆಗ ಪಾಸಿಟಿವ್ ಆದ ಮಾರ್ಕೆಟ್ ಆಗೋದು. ನೆಕ್ಸ್ಟ್ ಇಲ್ಲಿ ಸ್ಟಾಕ್ ರಿಸಲ್ಟ್ಸ್ ಅಂತ ಇರುತ್ತೆ. ಇದೊಂದು ತುಂಬ ಬ್ಯೂಟಿಫುಲ್ ಅಂದ್ಕೊಳ್ಳಿ. ನಮಗೆ ಗೊತ್ತಿರಲ್ಲ ಯಾವ ಸ್ಟಾಕ್ಸ್ ಯಾವಾಗ ರಿಸಲ್ಟ್ಸ್ ಇರುತ್ತೆ ಅಂತ, ಬಟ್ ಇದೇ ಹೇಳುತ್ತೆ ಯಾವುದು ಯಾವಾಗ ರಿಸಲ್ಟ್ಸ್ ಇದೆ ಅಂತ, ಜೂನಲ್ಲಿ ಯಾರ್ದು ಇರ್ತಿದೆ ಏನೇನಿದೆ. ಸೊ ಇಷ್ಟು ಕಂಪ್ನೀಸ್ದು ರಿಸಲ್ಟ್ಸ್ ಇದೆ. ಸೊ ಈ ರಿಸಲ್ಟ್ಸ್ ಏನಾಯಿತು ಈಗ ನೋಡಿ, ಯಾವುದು ಬಾನಾ ಬ್ರೀಡ್ಸ್ ಅಂತ. ಸೊ ಇದ್ರದ್ದು ರೆವೆನ್ಯೂ ಎಷ್ಟು ಬಂದಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಷ್ಟು ಬಂದಿದೆ, ರಿಸಲ್ಟ್ಸ್ ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆಯಾ, ಪಾಸಿಟಿವ್ ಬಂದಿದೆ. ಇದೇ ಹೇಳುತ್ತೆ ನೆಗೆಟಿವ್ ರಿಸಲ್ಟ್ಸ್ ಬಂದಿದೆ. ಸೊ ಇದೇ ನಮಗೆ ಪಾಸಿಟಿವ್ ಬಂದಿದೆ, ಫ್ಲ್ಯಾಟ್ ಪಾಸಿಟಿವ್, ನಾಟ್ ಓವರ್ ಪಾಸಿಟಿವ್, ನಾಟ್ ಓವರ್ ನೆಗೆಟಿವ್. ಸೊ ಅದಾನಿ ಪವರ್ ಪಾಸಿಟಿವ್ ಬಂದಿದೆ, ಅದಾನಿ ಗ್ರೀನ್ ಪಾಸಿಟಿವ್ ಬಂದಿದೆ. ಯಾವ ಕಂಪ್ನಿದು ರಿಸಲ್ಟ್ಸು ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನಿನ್ನೆ ಯಾವ್ದಾರು ಕಂಪ್ನಿ ಬಂದಿದೆ, ಈಗೆಲ್ಲ ಇವೆಲ್ಲ ತೋರಿಸೋದು ನಿನ್ನೆ ಬಂದಿರೋದು. ಸೊ ಇವತ್ತೇನಾದ್ರು ಬಂದರೆ ಇವತ್ತು ಸಂಜೆ ಅಪ್ಡೇಟ್ ಆಗುತ್ತೆ, ನಾಳೆ ಟ್ರೇಡ್ ತೊಗೊಳಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಸ್ಟಾಕ್ ರಿಸಲ್ಟ್ಸಿಗೆ ಬಂದರೆ ಯಾವ ಸ್ಟಾಕ್ದು ರಿಸಲ್ಟ್ಸ್ ಬರುತ್ತೆ ಅದು ಗೊತ್ತಾಗುತ್ತೆ. ಸೊ ಅಡ್ವಾನ್ಸ್ ಡಿಕ್ಲೈನ್ ಚಾರ್ಟಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಯಾರ್ಯಾರು ಎಷ್ಟು ಜನ ಇದ್ದಾರೆ, ಅಡ್ವಾನ್ಸ್ ಮೀನ್ಸ್ ಬುಲ್ಲಿಶ್ ಟ್ರೇಡ್ ಎಷ್ಟು ಜನ ತೊಗೊತೀರಿ, ಬೇರಿಶ್ ಎಷ್ಟು ಜನ ತೊಗೊತೀರಿ. ಸೊ ಈ ಥರ ಗೊತ್ತಾಗುತ್ತೆ. ನೆಕ್ಸ್ಟು ಈಕ್ವಿಟಿ ಬಂಡಲ್ಸು, ಇವೆಂಟ್ ಕ್ಯಾಲೆಂಡರ್. ಈಕ್ವಿಟಿ ಬಂಡಲ್ಸಿಗೆ ಬಂದು ಇವೆಂಟ್ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯಾವಾಗ ಯಾವ ಕಂಪ್ನಿ ರಿಸಲ್ಟ್ಸ್ ಇದೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ AU ಬ್ಯಾಂಕ್ ಯಾವತ್ತಿದೆ, 25th ಇದೆ, ಇವತ್ತಿದೆ. ಪ್ರುಡೆಂಟ್ ಇದು 25th ಇದೆ. ಸೊ 25th ಎಷ್ಟು ಜನದಿದೆ, 25th ಇಷ್ಟು ಜನದಿದೆ. ನೆಕ್ಸ್ಟು 26th, ನೆಕ್ಸ್ಟು 27th. ಹೀಗೆ ಇವೆಂಟ್ ಕ್ಯಾಲೆಂಡರಲ್ಲಿ ಯಾವ ಕಂಪ್ನಿದು ಯಾವತ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇವೆಂಟ್ ಕ್ಯಾಲೆಂಡರ್ ಆದಮೇಲೆ ಕಾರ್ಪೊರೇಷನ್ ಯಾರು ಡಿವಿಡೆಂಡ್ ಕೊಡ್ತಿದ್ರೆ, ಸ್ಪ್ಲಿಟ್ ಮಾಡ್ತಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ಸೊ ನೋಡಿ ಹೀರೋ ಮೋಟೋಕಾರ್ಪು ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಡಿವಿಡೆಂಡ್ ಕೊಡ್ತಿದ್ದಾರೆ ಏನು ಇಲ್ಲೆಲ್ಲ ಗೊತ್ತಾಗುತ್ತೆ. ಹೀರೋ ಮೋಟೋಕಾರ್ಪ್ ಬಂದ್ಬಿಟ್ಟು 75 ರೂಪಾಯಿ ಡಿವಿಡೆಂಡ್ ಕೊಡ್ತಿರಂತೆ. ಸೊ ಇದೆಲ್ಲ ಗೊತ್ತಾಗುತ್ತೆ ಕಾರ್ಪೊರೇಟ್ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ. ಸೊ ಇನ್ಸೈಡರ್ ಟ್ರೇಡಿಂಗ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನಂದರೆ ಏನಿದೆ ಇದೇನು ಜಾಸ್ತಿ ಯೂಸ್ ಆಗೋಲ್ಲ. ಇನ್ಸೈಡಲ್ಲಿ ಏನು ಮಾಡ್ತೀರ ಎಲ್ಲರೂ ಬೈ ಮಾಡ್ತೀರಾ ಈ ಥರ ಎಲ್ಲ ಹೇಳುತ್ತೆ. ಸೊ ಇದೇ ನಮಗೆ ಜಾಸ್ತಿ ಯೂಸ್ ಆಗೋದು. ಸೊ ಕಂಪ್ನಿ ಯಾರು ಸ್ಟ್ರಾಂಗ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಇದನ್ನು ಕೂಡ ತೋರಿಸುತ್ತೆ. ಸೊ ಯಾವ ಕಂಪ್ನಿ ಸ್ಟ್ರಾಂಗ್ ರಿಸಲ್ಟ್ಸ್ ಕೊಟ್ಟಿದೆ ನೋಡಿ, 361 ಚೆನ್ನಾಗಿ ಕೊಟ್ಟಿದೆ, 5 ಪೈಸಾ ಚೆನ್ನಾಗಿ ಕೊಟ್ಟಿದೆ. ಸೊ ಈ ಥರ ಹೇಳ್ತಾ ಹೋಗುತ್ತೆ ಯಾವ ಕಂಪ್ನಿ ಸ್ಟ್ರಾಂಗ್ ರಿಸಲ್ಟ್ಸ್ ಕೊಟ್ಟಿದೆ ಅಂತ. ನೆಕ್ಸ್ಟ್ ಆರ್ಡರ್ ಬುಕ್ಕು, QIP ಇಷ್ಟು ನೋಡಿದ್ರೆ ಸಾಕು ಮೇಜಲ್ಲಿ. ಸೊ ಈಗ ಮಾರ್ಕೆಟ್ ಸೆಕ್ಟರ್ಸ್ ಮುಗಿಸ್ದೆ. ಇಂಟ್ರಾಡೇಗೆ ಬಂದರೆ ಇವೆಲ್ಲ ಪ್ರೋ ಇದೆ, ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಸೊ ಪ್ರೋ ತೊಗೊಂಡಿಲ್ಲ ಅಂದರೆ ಪ್ರೈಸ್ ಆ್ಯಕ್ಷನ್ ಸ್ಕ್ಯಾನ್ಸು ನಿಮಗೆ ಯೂಸ್ ಆಗುತ್ತೆ. 5 ಮಿನಿಟ್ಸಲ್ಲಿ ಯಾರ್ಯಾರು ಬ್ರೇಕ್ಔಟ್ ಕೊಟ್ಟರು, 5 ಇಯರ್ಸ್ ಬ್ರೇಕ್ಔಟು, 15 ಮಿನಿಟ್ಸ್ ಬ್ರೇಕ್ಔಟ್ ನೋಡಿ ಇಂಟ್ರಾಡೇ ಮಾಡ್ಬೋದು. ಸೊ ನೀವೇನಾರ ಓವರಾಲ್ ನಿಫ್ಟಿ ಬುಲ್ಲಿಶ್ ಇತ್ತು ಅಂದರೆ 5 ಮಿನಿಟ್ಸ್ 15 ಮಿನಿಟ್ಸ್ ಬ್ರೇಕ್ಔಟ್ ನೋಡಿ ಬುಲ್ಲಿಶ್ ಟ್ರೇಡ್ ತೊಗೊಬೋದು ಇಂಟ್ರಾಡೇಲಿ. ನಿಫ್ಟಿ ಬೇರಿಶ್ ಇತ್ತು ಅಂದರೆ 5 ಮಿನಿಟ್ಸ್ 15 ಮಿನಿಟ್ಸ್ ಬ್ರೇಕ್ ಡೌನ್ ನೋಡ್ಕೊಂಡ್ಬಿಟ್ಟು ಬೇರಿಶ್ ಟ್ರೇಡ್ನ ತೊಗೊಬೋದು. ಸೊ ಇದರಿಂದ ಏನು ಗೊತ್ತಾಗುತ್ತೆ ನಿಮಗೆ, ಪ್ರೈಸ್ ಆ್ಯಕ್ಷನ್ಗೆ ತುಂಬ ಯೂಸ್ ಆಗುತ್ತೆ. ಯಾವ ಕಂಪ್ನಿ ಬ್ರೇಕ್ಔಟ್ ಆಗ್ತಿದೆ, ಯಾವ ಕಂಪ್ನಿ ಬ್ರೇಕ್ ಡೌನ್ ಆಗ್ತಿದೆ ಅಂತ. ಸೊ ರೇಂಜ್ ಬ್ರೇಕ್ಔಟ್ ಸ್ಕ್ಯಾನ್ಸು, ಓಪನ್ ರೇಂಜ್ ಬ್ರೇಕ್ಔಟ್ ಸ್ಕ್ಯಾನ್ಸು. ಸೊ ಓಪನ್ ರೇಂಜ್ ಬ್ರೇಕ್ಔಟ್ ಸ್ಕ್ಯಾನ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ನಿಮಗೆ ಕಲಿದೇ ಆಗಲ್ಲ. ಸೊ ಹಂಗಾಗಿ ಅದನ್ನೇನು ಹೇಳಲ್ಲ. ಓಪನ್ ಐಲೋ,
ಸೊ ಓಪನ್ ಈಕ್ವಲ್ಸ್ ಹೈ ಇದ್ದರೆ ಬೇರಿಶ್ ಆಗುತ್ತೆ ಅಂತ ಅರ್ಥ, ಓಪನ್ ಈಕ್ವಲ್ಸ್ ಲೋ ಇದ್ದರೆ ಬುಲ್ಲಿಶ್ ಆಗುತ್ತೆ ಅಂತ. ಸೊ ಫಸ್ಟ್ ಓಪನ್ ಈಕ್ವಲ್ಸ್ ಲೋ ಅಂದರೆ 9:15 ನನಗೆ ಎಲ್ಲಿ ಓಪನ್ ಆಗುತ್ತೋ ಅದೇ ಅವತ್ತಿನ ಲೋ ಫಸ್ಟ್ 5 ಮಿನಿಟ್ಸ್ ಆಗುತ್ತೆ. ಸೊ ಅವಾಗ ಏನಾಗ್ಬೋದು, ಆ ಲೋನೇ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ತೊಗೊಬೋದು. ನಿಫ್ಟಿ ಏನಾರು ಬುಲ್ಲಿಶ್ ಇತ್ತು ಅಂದರೆ ಓಪನ್ ಈಕ್ವಲ್ಸ್ ಲೋ ನೋಡ್ಕೊಂಡ್ಬಿಟ್ಟು ಬುಲ್ಲಿಶ್ ತೊಗೊಳ್ಳಿ ಪಕ್ಕ ವರ್ಕ್ ಆಗುತ್ತೆ. ನಿಫ್ಟಿ ಏನಾದ್ರು ಬೇರಿಶ್ ಇತ್ತು ಅಂದರೆ ಓಪನ್ ಈಕ್ವಲ್ಸ್ ಐ ನೋಡ್ಬಿಟ್ಟು ಬೇರಿಶ್ ಟ್ರೇಡ್ ತೊಗೊಳ್ಳಿ ಪಕ್ಕ ಹೋಗುತ್ತೆ. ಐನೇ ಸ್ಟಾಪ್ ಲಾಸ್ ಆಗಿಡಿ, ಇಲ್ಲಿ ಲೋನೇ ಸ್ಟಾಪ್ ಲಾಸ್ ಆಗಿಡಿ. 5 ಸ್ಟಾಕ್ಸ್ ತೊಗೊಂಡ್ರೆ ಮಿನಿಮಮ್ 3 ಸ್ಟಾಕ್ಸ್ ಅಂತೂ ಈ ಪ್ರಾಫಿಟ್ ಇಟ್ಟಾಗೇ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಮಿನಿಮಮ್ 0.5% ರಿಸ್ಕು, 1.5% ಟಾರ್ಗೆಟ್ ಇಟ್ಕೊಳ್ಳಿ, ಚೆನ್ನಾಗಿ ಇಟ್ಟಾಗುತ್ತೆ. ಸೊ 1:2 ಟಾರ್ಗೆಟ್ ಏನು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀರೋ ಅದು ಡಬಲ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಗೊತ್ತಾಯ್ತಲ್ವ, ಇಂಟ್ರಾಡೇ ಸ್ಕ್ಯಾನರಿಗೆ ಬನ್ನಿ, ಅದರಲ್ಲಿ ಓಪನ್ ಐ ಲೋ ಸ್ಕ್ಯಾನರ್ ಮಾಡಿ. ಓಪನ್ ಈಕ್ವಲ್ಸ್ ಲೋ ಅಂದರೆ ಬುಲ್ಲಿಶ್ ಟ್ರೇಡ್ ತೊಗೊಬೇಕು ಆ ಸ್ಟಾಕಿಗೆ ಅಂತ ಅರ್ಥ, ಓಪನ್ ಈಕ್ವಲ್ಸ್ ಹೈ ಬಂದರೆ ಬೇರಿಶ್ ಟ್ರೇಡ್ ತೊಗೊಬೇಕು ಅಂತ ಅರ್ಥ. ಸೊ ಪ್ರೈಸ್ ಮೂವ್ ಯಾವುದ್ಯಾವ್ದ್ರದ್ದು ಹೆಂಗೆ ಆಗ್ತಿದೆ ಚಾರ್ಟು ತುಂಬ ಒಂದೇ ಸತಿ ನೋಡ್ಬೋದಲ್ಲ, ಅದಕ್ಕೂ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಪ್ರೈಸ್ ವೈಸ್ ಗೈನರ್ಸ್, ಯಾರ್ಯಾರು 5 ಮಿನಿಟ್ಸಲ್ಲಿ ಗೈನ್ ಆಗ್ತಾರೆ, ಲೂಸ್ ಆಗ್ತಾರೆ, ಎಷ್ಟೆಷ್ಟು ನಿಮಿಷದಲ್ಲಿ ಏನೇನು ಆಗ್ತಾರೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಫ್ಯೂಚರ್ಸ್, ಇದರಲ್ಲಿ ಎಲ್ಲದೂ ಪ್ರೋ ಇದೆ, ತೊಗೊಂಡ್ರೆ ಯೂಸ್ ಆಗುತ್ತೆ. ನೆಕ್ಸ್ಟು ಆಪ್ಷನ್ ಸ್ಟ್ರಾಟಜಿ ಬಿಲ್ಡರ್, ನಿಮ್ಮದೇ ಓನ್ ಸ್ಟ್ರಾಟಜಿ ಇದ್ದರೆ ಇಲ್ಲಿ ಬಂದು ಬಿಲ್ಡ್ ಮಾಡ್ಕೊಬೋದು. ನೀವೇ ಸ್ಟ್ರಾಟಜಿಗಳನ್ನ ಕ್ರಿಯೇಟ್ ಮಾಡ್ಬೋದು. ನೋಡಿ, ಲ್ಯಾಡರ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಚೈನಲ್ಲಿ ಬೈ ಅಂದರೆ ಬೈ, ಸೆಲ್ ಅಂದರೆ ನೆಕ್ಸ್ಟ್ ಸೆಲ್ ಅಂದರೆ ಸೆಲ್ಲು, ಈ ಥರ ಒಂದು ಬೈ ಒಂದು ಸೆಲ್ ಮಾಡಿದ್ದೀನಿ ನಾನು, ಈ ಥರ ನೆಕ್ಸ್ಟ್ ಡನ್ ಅಂತ ಕೊಡ್ಕೊತೀನಿ. ಸೊ ಆ ಥರ ಮಾಡೋ ಗ್ರಾಫ್ ಏನು ಬರುತ್ತೆ. ಸೊ ಇವೆಲ್ಲ ಸ್ಟ್ರಾಟಜಿಗಳನ್ನ ನೀವೇ ನೋಡ್ಕೊಬೋದು. ಸೊ ಈ ಸೆನ್ಸಿಬಲ್ ಯೂಸ್ ಮಾಡಿದಾರಲ್ಲ ಆ ಥರ ಇದನ್ನು ಯೂಸ್ ಮಾಡ್ಬೋದು. ಏನೂ ಬೇಡ ಅಂದರೆ ಕ್ಲಿಯರ್ ಕೊಡಬೇಕು. ಸೊ ಎಲ್ಲ ಕ್ಲಿಯರ್ ಕೊಟ್ಟು ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು. ನಾನೀಗ ಒಂದು ಸ್ಟಾರ್ಟಲ್ಲಿ ತೋರಿಸಲ್ಲ. ಸೊ ಸ್ಟ್ರೈಕ್ ಪ್ರೈಸಿಗೆ ಹೋಗ್ಬಿಟ್ಟು ಸೊ ಏನು ಮಾಡಬೇಕು, ಅರ್ಧ ಮನೆಗೆ ಹೋಗಬೇಕು. ಸೊ ಅರ್ಧ ಮನೆಗೆ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ 23,800ಗೆ ಬರೋಣ. ಸೊ 23,800 ಕಾಲ್ ಸೆಲ್, 23,800 ಪುಟ್ ಸೆಲ್. ಸೊ ಡನ್. ಸೊ ಸ್ಟಾರ್ಟಲ್ಲಿ ತೊಗೊಂಡಿದ್ರ, ಈ ಸ್ಟಾರ್ಟಲ್ಲಿ ಎಲ್ಲಿದ್ರೆ ಏನೇನಾಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ, ಸೊ ಇದೆಲ್ಲದು ಕೂಡ ಇದು ಹೇಳ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ಟು 6,000 ಆಗುತ್ತೆ ಎಕ್ಸ್ಪೈರಿ ದಿನ ಅಷ್ಟೇ, ಮ್ಯಾಕ್ಸಿಮಮ್ ಲಾಸ್ಟು ಅನ್ಲಿಮಿಟೆಡ್ ಅಂತ ಹೇಳ್ತಾ ಇರುತ್ತೆ. ಸೊ ಈ ಥರ ಆಪ್ಷನಲ್ಲಿ ಸ್ಟ್ರಾಟಜಿ ಬಿಲ್ಡರ್ನ ಯೂಸ್ ಮಾಡ್ಕೊ. ಇಲ್ಲ ಅವರು ಕೂಡ ನಿಮಗೆ ಒಂದು ಸ್ಟ್ರಾಟಜಿ ಕೊಡ್ತಾರೆ, ಕಾಲು ಪುಟ್ಟು, ಕಾಲ್ ರೇಷಿಯೋ, ಪುಟ್ ರೇಷಿಯೋ, ಇವೆಲ್ಲ ಅವರೇ ಕೂಡ ಓನ್ ಸ್ಟ್ರಾಟಜಿ ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಕೊಬೋದು. ಬಟ್ ಯಾವತ್ತೂ ಕೂಡ ಅವ್ರು ಕೊಡೋ ಸ್ಟ್ರಾಟಜಿನ ಯೂಸ್ ಮಾಡಿಬಿಡಿ, ಯಾಕೆಂದರೆ ಅವ್ರು ಸುಮ್ಮನೆ ಕೊಟ್ಟಿರ್ತಾರೆ ಇದು ವರ್ಕ್ ಆಗುತ್ತೆ ಅಂತ, ಬಟ್ ನಿಮಗೆ ಅನ್ನಿಸ್ಬೇಕು ವರ್ಕ್ ಆಗುತ್ತೆ ಅಂತ. ಸೊ ಅದನ್ನು ಮಾತ್ರ ಮಾಡಿ, ನಿಮ್ಮದೇ ಓನ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಸ್ಟ್ರಾಟಜಿಗಳಿದೆ, ಒಂದ್ಸತಿ ಅಟೆಂಡ್ ಮಾಡಿ. ಸೊ ಪುಟ್ ಸೆಲ್ಲರ್ಸ್ ಎಷ್ಟು ಜನ ಇದ್ದಾರೆ, ಕಾಲ್ ಸೆಲ್ಲರ್ಸ್ ಎಷ್ಟು ಜನ. ಸೊ 25,450 ತುಂಬ ಜನ ಕಾಲ್ ಸೆಲ್ಲರ್ಸ್ ಇದ್ದಾರೆ ಅಂತ ಹೇಳ್ತೀರಿ, 22,250 ತುಂಬ ಜನ ಪುಟ್ ಸೆಲ್ಲರ್ಸ್ ಇದ್ದಾರೆ ಅಂತ ಹೇಳ್ತೀರಿ. ಸೊ ಕಾಲ್ ಸೆಲ್ಲರ್ಸ್ಗೆ ಪುಟ್ ಸೆಲ್ಲರ್ಸ್ಗಿಂತ ನೋಡಿ ಕಾಲ್ ಸೆಲ್ಲರ್ಸೇ ಜಾಸ್ತಿ ಇದೆ. ಇದರಿಂದ ಏನು ಗೊತ್ತಾಗುತ್ತೆ ನಿಮಗೆ, ಯಾವ ಸ್ಟೇಕ್ ಪ್ರೈಸಲ್ಲಿ ಯಾರ್ಯಾರು ಜಾಸ್ತಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ನೋಡೋ, ನಾನು ಏನು ಮಾಡ್ಬೋದು ಅಂತ ಈಗ ಹೋಗ್ಬಿಟ್ಟು ತುಂಬ ಜನ 24,350, 24,400 ಎಲ್ಲ ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗ್ತದೆ. ಇಲ್ಲಿ ಹೋಗ್ಬಿಟ್ಟು ನಾನು ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗ್ತದೆ, ಇಲ್ಲಿ ಹೋಗ್ಬಿಟ್ಟು ನಾನು ಕಾಲ್ ಸೆಲ್ ಮಾಡ್ಬೋದು. ಅದೇ ರೀತಿ 23,150, 23,250 ಎಲ್ಲ ಪುಟ್ ಸೆಲ್ಲರ್ ಸ್ವಲ್ಪ ಜಾಸ್ತಿ ಆಗಿದೆ, ಇಲ್ಲೆಲ್ಲ ಹೋಗ್ಬಿಟ್ಟು ಪುಟ್ ಸೆಲ್ ಮಾಡ್ಬೋದು. ಎಲ್ಲಿ ಪುಟ್ ಸೆಲ್ ಎಲ್ಲಿದೆಯೋ ಅಲ್ಲಿಂದ ಮೇಲೆ ಹೋಗುತ್ತೆ ಜಾಸ್ತಿ ಇರೋದು ಕಡೆಯಿಂದ ಅಂತ, ಕಾಲ್ ಸೆಲ್ಲರ್ಸ್ ಜಾಸ್ತಿ ಇರೋ ಅಲ್ಲಿಂದ ಕೆಳಗೆ ಬೀಳುತ್ತೆ ಅಂತ ಅರ್ಥ. ಸೊ ಇಲ್ಲಿ ಓವರಾಲ್ ನೋಡ್ರೆ ಬಟ್ ಕಾಲ್ ಸೆಲ್ಲರ್ಸೇ ಜಾಸ್ತಿ ಇರೋದ್ರಿಂದ ಏನೇ ತೊಗೊಂಡ್ರು ಬೇರೆ ಸ್ಟೇಟ್ ತೊಗೊಬೇಕು ಅಂತಲೂ ಗೊತ್ತಾಗುತ್ತೆ ಅವತ್ತಿನ ದಿನ. ಸೊ ಇದು ಡೈಲಿ ಅಪ್ಡೇಟ್ ಆಗುತ್ತೆ, ಎವ್ರಿ 3 ಮಿನಿಟ್ಸ್ಗೂ ಅಪ್ಡೇಟ್ ಆಗುತ್ತೆ. ಅವತ್ತು ಓವರಾಲ್ ಕಾಲ್ ಸೆಲ್ಲರ್ಸ್ ಬೇರೆ ಸ್ಟೇಟ್ ತೊಗೊಳ್ಳೋದು ಒಳ್ಳೆಯದು, ಓವರಾಲ್ ಪುಟ್ ಸೆಲ್ಲರ್ಸ್ ಬುಲ್ಲಿಶ್ ಸ್ಟೇಟ್ ತೊಗೊಳ್ಳೋದು ಒಳ್ಳೆಯದು. ಈಗ ನಿಫ್ಟಿ ಬುಲ್ಲಿಶ್ ಬೇರಿಶ್ ಅಂತ ತಿಳ್ಕೊಳ್ಳಿ ಅಂತ ಅಂದೆ, ಹೆಂಗೆ ತಿಳ್ಕೊತೀರಾ, ಪ್ರೈಸ್ ಆಕ್ಷನ್ ಮೂಲಕನೂ ತಿಳ್ಕೊಬೇಕು. ನೆಕ್ಸ್ಟ್ ಈ OIನೂ ನೋಡಬೇಕು. ಓವರಾಲ್ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ರೆ ಅಂದರೆ ಬೇರಿಶ್ ಆಗೋ ಚಾನ್ಸಸ್ ಇರುತ್ತೆ, ಬೇರಿಶೇ ತೊಗೊಬೇಕು, ಟಾಪ್ ಲೂಸರ್ಸೇ ತೊಗೊಬೇಕು. ಓವರಾಲ್ ಪುಟ್ ಸೆಲ್ಲರ್ಸ್ ಜಾಸ್ತಿ ಅಂದರೆ ಬುಲ್ಲಿಶ್ ಆಗೋ ಚಾನ್ಸಸ್ ಇರುತ್ತೆ, ಟಾಪ್ ಗೇನರ್ಸೇ ತೊಗೊಬೇಕು, ಬುಲ್ಲಿಶ್ನೇ ತೊಗೊಬೇಕು. ನೆಕ್ಸ್ಟು ಓಪನ್ ಚೈನ್ EOD. ಸೊ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಯಾವ ಆಪ್ಷನ್ ಚೈನ್ ಎಷ್ಟೆಷ್ಟು ಜನ ಚೇಂಜ್ ಆಗ್ತೀರಿ ಎಂಡ್ ಆಫ್ ದ ಡೇಲಿ ಅಂತ. ನೆಕ್ಸ್ಟು ಸ್ಟ್ರಾಡಲ್ಲು ಏನಾರ ಹಾಕ್ಬೋದಾ, ನೀವು ಹಾಕಿದರೆ ಏನಾಗುತ್ತೆ ಅಂತೆಲ್ಲ ತೋರಿಸ್ತೋಗುತ್ತೆ. ನೆಕ್ಸ್ಟು ಅದೇ ರೀತಿ ಸ್ಟ್ರ್ಯಾಂಗಲ್ ತೋರಿಸುತ್ತೆ. ನೆಕ್ಸ್ಟು EOD ಸ್ಕ್ಯಾನಲ್ಲಿ ನಿಮಗೆ ಏನಾಗುತ್ತೆ ಅಂದರೆ, ಸೊ ರಿಲೇಟಿವ್ ಔಟ್ ಪರ್ಫಾರ್ಮೆನ್ಸ್, ಯಾರ್ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ ಬೆಂಚ್ ಮಾರ್ಕಲ್ಲಿ, ಅದು ಏನಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತೀರಾ. ಸೊ ಈಗ ನೋಡಿ HFCL ನೋಡಿರ್ಬೋದು ನೀವು, ಅವೆಲ್ಲ ತುಂಬ ಸಖತ್ ಪರ್ಫಾರ್ಮೆನ್ಸ್ ಮಾಡ್ತಾರೆ HFCL. ಸೊ ಈ ಜಿಂದಾಲ್ ವರ್ಡ್ ಔಟ್ ಪರ್ಫಾರ್ಮಿಂಗ್ ಬೆಂಚ್ ಮಾರ್ಕ್ ಸ್ಟಾಕ್ಸು 3 ಮಂತ್ಸ್ ಔಟ್ ಪರ್ಫಾರ್ಮಲ್ಲಿ ಎಷ್ಟು ಕೊಟ್ಟಿದೆ, 7 ಡೇಸಲ್ಲಿ ಎಷ್ಟು ಕೊಟ್ಟಿದೆ, ಎಷ್ಟು % ಚೇಂಜ್ ಆಗ್ತಿದೆ ಅಂತ ಹೇಳ್ತೆ. ಸೊ ಇದು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹೇಳುತ್ತೆ. ಸೊ ನೆಕ್ಸ್ಟು ವಾಲ್ಯೂಮ್ ಆ್ಯಂಡ್ ಡೆಲಿವರಿ ಸ್ಕ್ಯಾನ್ಸು. ಸೊ ಹೈ ಡೆಲಿವರಿ ಕ್ವಾಂಟಿಟಿ ಅದು ಅಂತ ಹೇಳ್ತಾ ಹೋಗುತ್ತೆ, ಎಲ್ಲಿ ವಾಲ್ಯೂಮ್ ಜಾಸ್ತಿ ಬಿಲ್ಡ್ ಆಗ್ತಿದೆ ಅಂತ ಹೇಳ್ತಾರೆ. ವಾಲ್ಯೂಮ್ ಬಿಲ್ಡ್ ಆಗ್ತಾ ಇರೋ ಕಡೆ ಬುಲ್ಲಿಶ್ ಕ್ಯಾಂಡಲ್ ಬಂದರೆ ಸ್ವಲ್ಪ ಸ್ಟ್ರಾಂಗ್ ಅಂತ ನಾವು ಹೇಳ್ಬೋದು, ಅರ್ಥ ಆಗ್ತಾ ಇಲ್ವಾ. ಸೊ ವಾಲ್ಯೂಮಲ್ಲಿ ಹೈ ಡೆಲಿವರಿ ಪರ್ಸೆಂಟೇಜ್, ಈಗ ನೋಡಿ MFS ಅಲ್ಲಿ ಡೆಲಿವರಿ ಪರ್ಸೆಂಟೇಜು ಚೆನ್ನಾಗಿದೆ, ವಾಲ್ಯೂಮು ಚೆನ್ನಾಗಿದೆ, ಟ್ರೇಡೆಡ್ ವಾಲ್ಯೂಮು ಚೆನ್ನಾಗಿದೆ. ಸೊ ಇಲ್ಲಿ ಪಾಸಿಟಿವ್ ಇರುತ್ತೆ. ನೆಕ್ಸ್ಟು ಪ್ರೈಸ್ ಆಕ್ಷನ್ ನಾವು ನೋಡ್ಕೊಳ್ಳೇಬೇಕು. ಕ್ಯಾಂಡಲ್ಸ್ಟಿಕ್ಸು ಯಾವ ಕ್ಯಾಂಡಲ್ಸಲ್ಲಿ ಏನೇನು ಆಗ್ತಾಯಿದೆ ಅಂತ ಹೇಳಿ, ಬುಲ್ಲಿಶ್ ಎಂಗಲ್ಫಿಂಗ್ ಯಾವ ಕ್ಯಾಂಡಲ್ಸ್ ಆಗ್ತಿದೆ. ಸೊ ಬುಲ್ಲಿಶ್ ಅರಾಮಿ ಎಲ್ಲ ಆಗ್ತಿದೆ, 5 ಡೇಸ್ ಹೇಳುತ್ತಿದ್ದು, ಬಿಕಾಸ್ 5 ಡೇ ಇಸ್ ದ ಸ್ಟ್ರಾಂಗ್ ಅಂತ. ಮಾರ್ನಿಂಗ್ ಸ್ಟಾರ್ ತುಂಬಾ ಇಂಪಾರ್ಟೆಂಟ್ ಕ್ಯಾಂಡಲ್. ಸೊ ಬುಲ್ಲಿಶ್ ಅರಾಮಿ, ಬುಲ್ಲಿಶ್ ಎಂಗಲ್ಫಿಂಗ್.
ಸೊ ಬುಲ್ಲಿಶ್ ಎಂಗಲ್ಫಿಂಗ್ ನೋಡಿ, ಕೋಫರ್ಸಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಆಗ್ತಿದೆಯಂತೆ. ಜಾಮಾನಲ್ಲಿ ಅಪಾರ್ ಇಂಡಸ್ಟ್ರೀಸಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆಯಂತೆ. ಸಿಪ್ಲಾದಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ. ಟ್ರೆಂಟ್. ಸೊ ಇವೆಲ್ಲ ಈ ಬುಲ್ಲಿಶ್ ಎಂಗಲ್ಫಿಂಗ್ ಅಂದರೆ ಏನರ್ಥ? ತುಂಬಾ ಸ್ಟ್ರಾಂಗ್ ಕ್ಯಾಂಡಲ್ ಅಂತ ಅರ್ಥ. ಈ ಕ್ಯಾಂಡಲ್ನ ನೋಡಿ ನಾವು ಸ್ಟಾಕ್ನ ತೊಗೊಂಡು 5% 10% ಕ್ಯಾಚ್ ಮಾಡಿ ಎಕ್ಸಿಟ್ ಆಗ್ಬೋದು. ಸ್ವಿಂಗ್ ಟ್ರೇಡ್ ಮಾಡೋಕ್ಕೆ ಈ ಎಂಡ್ ಆಫ್ ದಿ ಡೇ ಸ್ಕ್ಯಾನರಲ್ಲಿ ಸೊ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಬುಲ್ಲಿಶಲ್ಲಿ ಯಾವ ಕ್ಯಾಂಡಲ್ ಆಗಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ ಗೊತ್ತಿರಬೇಕು. ನೆಕ್ಸ್ಟು ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸಿಗೆ ಬಂದರೆ ಬೇರಿಶ್ ಎಂಗಲ್ಫಿಂಗ್ ತುಂಬ ಸ್ಟ್ರಾಂಗು ಬೇರಿಶ್ ಆಗುತ್ತೆ ಅಂತ ಹೇಳೋಕ್ಕೆ. ಸೊ ನೋಡಿ ಇವೆಲ್ಲ ಬೇರಿಶ್ ಆಗುತ್ತಂತೆ. ಬೇರಿಶ್ ಆರಾಮಿ ಬಂದಿದೆ ಈ ಕ್ಯಾಂಡಲ್ಸಲ್ಲೆಲ್ಲ. ಸೊ ಇದನ್ನ ಚೆಕ್ ಮಾಡಿಕೊಂಡು ಆ ಸ್ಟಾಕ್ಸು ಟೆಕ್ನಿಕಲ್ ವೈಸು ಈ ರೆಸಿಸ್ಟೆನ್ಸಲ್ಲೆಲ್ಲ ಇದ್ದರೆ ಟ್ರೇಡ್ ತೊಗೊಬೇಕು. ಸೊ ಬುಲ್ಲಿಶ್ ನೋಡ್ಬಿಟ್ಟು ಯಾವ ಕ್ಯಾಂಡಲು ಅವಾಗಲೇ ಹೇಳಿದ್ನಲ್ಲ ಬುಲ್ಲಿಶ್ ಇತ್ತು, ಬುಲ್ಲಿಶ್ ಎಂಗಲ್ಫಿಂಗ್ ಬಂದಿರುತ್ತೋ ಅದರಲ್ಲಿ ಸಪೋರ್ಟಲ್ಲಿ ಇತ್ತು ಅಂದರೆ ತುಂಬ ಚೆನ್ನಾಗಿ ಮೇಲೆ ಹೋಗುತ್ತೆ ಅಂತ ಸ್ಟಾಕ್ಸ್ಗಳನ್ನ ಬೈ ಮಾಡಿ 10% ಎಲ್ಲ ಕ್ಯಾಶ್ ಮಾಡಿ ಎಕ್ಸಿಟ್ ಆಗ್ಬೋದು. ಸೊ ರಿಲೇಟಿವ್ ಸ್ಟ್ರೆಂತ್ ಸ್ಕ್ಯಾನ್ಸು, ಟೆಕ್ನಿಕಲ್ ಸ್ಕ್ಯಾನ್ಸಲ್ಲಿ RSI ಸ್ಕ್ಯಾನ್ಸು. ಸೊ ಬುಲ್ಲಿಂಜರ್ ಸ್ಕ್ಯಾನ್ಸು MACD ಎಲ್ಲ ಬೇಡ. ಸೊ ಯಾವ ಸ್ಟಾಕ್ಸು ಓವರ್ ಬಾಟ್ ಝೋನಲ್ಲಿದೆ ಆ್ಯಂಡ್ ಓವರ್ ಝೋನ್. ಸೊ ಓವರ್ ಬಾಟ್ ಝೋನಲ್ಲಿರೋದು ಫಾಲ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓವರ್ ಡೌನ್ ಝೋನಲ್ಲಿರೋದು ಬುಲ್ಲಿಶ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ 25 ಇರೋದನ್ನು 100 ತೊಗೊಂತೀನಿ ಪೇಜ್. ಸೊ RSI ಟ್ರೆಂಡಿಂಗ್ ಡೌನ್ ಇದೆ. ಸೊ ಇಲ್ಲಿ RSI ಏನಾಗ್ತಿದೆ, ಎಷ್ಟು RSI ಇದೆ ಇವೆಲ್ಲ ನೋಡಿ. ಟಾಪಲ್ಲಿದೆ RSI. ಸೊ RSI ಟಾಪಲ್ಲಿದೆ. ಸೊ ನೀವು RSI ಬಾಟಮಲ್ಲಿ ಇರೋದಕ್ಕೆ ಬರಬೇಕು. RSI ಬಾಟಮ್ ಇದೆಲ್ಲ ನೋಡಿ. RSI ಬಾಟಮಲ್ಲಿದೆ, 30ಗಿಂತ ಕೆಳಗಿದೆ. ಸೊ 15ನಲ್ಲಿದೆ ಇವರೆಲ್ಲ. ಸೊ ಇದೆಲ್ಲ ಚೆನ್ನಾಗಿದೆ. ಡಾಕ್ಟರ್ ರೆಡ್ಡಿ ನೋಡಿ RSI 25 ಇದೆ, ಓವರ್ ಸೋಲ್ಡ್ ಝೋನಲ್ಲಿದೆ. ಈ ಥರ RSI ಎಲ್ಲಿದೆ ಯಾವ ಸ್ಟಾಕ್ ಅಂತ ನಾವು ಫ್ರೀಯಾಗಿ ತಿಳ್ಕೊಬೋದು. ಬೇರೆದ್ರಲ್ಲೆಲ್ಲ ಪ್ರೀಮಿಯಮ್ ಇದೆ. ಸೊ ಇದರಲ್ಲಿ ಏನಾಗ್ತಿದೆ, ಫ್ರೀಯಾಗಿ ಸಿಗ್ತಾ ಇದೆ ನಮಗೆ. ನೆಕ್ಸ್ಟ್ ADX ಸ್ಕ್ಯಾನ್ಸು, ಬುಲ್ಲಿಂಜರ್, MACD, ಸೂಪರ್ ಟ್ರೆಂಡ್. ಸೊ ಇವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ಸು, ನಮಗೆ ಅಷ್ಟೊಂದೇನು ಯೂಸ್ ಆಗೋಲ್ಲ. ನೆಕ್ಸ್ಟು ಟ್ರೇಡ್ ಮಾಡೋದಾದರೆ ಇಲ್ಲೇ ಕೂಡ ಟ್ರೇಡ್ ಮಾಡ್ಬೋದು. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೂ ಟ್ರೇಡ್ ಹೆಂಗೆ ಮಾಡ್ತೀರೋ ಅದೇ ರೀತಿ. ಬಟ್ ನೀವು ಏನು ಮಾಡಿಬಿಡಿ, ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ಮಾಡಿಬಿಡಿ. ಅದನ್ನು ಇಲ್ಲಿ ಕೂಡ ಮರ್ಜ್ ಮಾಡ್ಬೋದು. ಸೊ ಅವೆಲ್ಲ ಬೇಡ, ಕನ್ಫ್ಯೂಸ್ ಆಗುತ್ತೆ. ಸೊ ಇಂಟ್ರಾಡೇ ಸ್ಕ್ರೀನರ್ ಅರ್ಥ ಆಗ್ತಿದಲ್ವಾ? ಇನ್ನೊಂದ್ಸತಿ ಬ್ರೀಫಾಗಿ ಹೇಳ್ತೀನಿ. ಸೊ ಎಲ್ಲದೂ ತಿಳ್ಕೊಂಬಿಟ್ರಿ. ಮೇನ್ ಎಷ್ಟು ತಿಳ್ಕೊಂಡ್ರೆ ಸಾಕು ಅನ್ನೋದು ಹೇಳ್ತೀನಿ. ಸೊ ಮೇಜರ್ಲಿ 8 ಗಂಟೆ ಅಷ್ಟೊತ್ತಿಗೆ ಬಂದು ಟಾಪ್ ನ್ಯೂಸ್ ನೋಡೋದು ಒಳ್ಳೆಯದು. ಸೊ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಂಟ್ರಾಡೇ ಮಾಡ್ತೀರಂದರೆ ಓವರಾಲ್ ನಿಫ್ಟಿ ಬುಲ್ಲಿಶ್ ಇದ್ದರೆ ಏನು ಮಾಡಬೇಕು ಅಂದರೆ ಯಾವ ಸೆಕ್ಟರ್ಸ್ ಬುಲ್ಲಿಶ್ ಇದೆ ಅದಕ್ಕೆ ಬುಲ್ಲಿಶ್ ಟ್ರೇಡೇ ತೊಗೊಬೇಕು ಆ ಸೆಕ್ಟರಲ್ಲಿರೋ ಸ್ಟಾಕ್ಸಿಗೆ. ನೆಕ್ಸ್ಟು ನಿಫ್ಟಿ ಬೇರಿಶ್ ಇದ್ದರೆ ಬೇರಿಶ್ ಯಾವ ಸೆಕ್ಟರ್ ಇದೆ ಅಂತ ನೋಡಬೇಕು. ಆ್ಯಂಡ್ ನೀವು ಬುಲ್ಲಿಶ್ ತೊಗೊಂತೀರ ಆ ಸ್ಟಾಕ್ ಗೇನರ್ಸ್ ಇರಬೇಕು. ನೀವು ಬೇರಿಶ್ ತೊಗೊತೀರ ಆ ಸ್ಟಾಕ್ಸು ಟಾಪ್ ಲೂಸರ್ಸ್ ಇರಬೇಕು. ಸ್ವಿಂಗ್ ಟ್ರೇಡ್ ಮಾಡ್ತೀವಿ ಅಂದರೆ ಲಾಂಗ್ ಬಿಲ್ಡಪ್ ಆಗ್ತಿರೋ ಸ್ಟಾಕ್ಸ್ಗೆ ಬುಲ್ಲಿಶ್ ಮಾಡ್ಬೋದು, ಶಾರ್ಟ್ ಬಿಲ್ಡಪ್ ಆಗ್ತಿರೋ ಸ್ಟಾಕ್ಸ್ಗೆ ಬೇರಿಶ್ ಮಾಡ್ಬೋದು ಸ್ವಿಂಗಲ್ಲಿ. ಸೊ ಶಾರ್ಟ್ ಕವರಿಂಗ್ ಬುಲ್ಲಿಶಿಗೆ, ಲಾಂಗ್ ಮಾರ್ಕೆಟಿಂಗ್ ಬೇರಿಶ್. ಏನಕ್ಕೆ ಅಂತ ಹೇಳಿ ನೆಕ್ಸ್ಟ್ ಅದಾದಮೇಲೆ ನ್ಯೂಸ್ ಬಗ್ಗೆ ಹೇಳಿದ್ವಿ. ನೆಕ್ಸ್ಟ್ ಅದಾದಮೇಲೆ ಮಾರ್ಕೆಟ್ಸ್ ವಿಷಯಕ್ಕೆ ಬಂದರೆ ಸೊ ಟಾಪ್ ಗೇನರ್ಸ್ ನೋಡ್ಬೋದು, ಟಾಪ್ ಪರ್ಫಾರ್ಮೆನ್ಸ್ ನೋಡ್ಬೋದು, FID ಆ್ಯಕ್ಟಿವಿಟಿ ನೋಡ್ಬೋದು. ಇವೆಲ್ಲ ಅಷ್ಟೇ ನ್ಯೂಸ್ ಆಗಲಿಲ್ಲ ನಿಮಗೆ. ಸೊ ಮೇಜರಾಗಿ ನೆಕ್ಸ್ಟ್ ಏನು ನೋಡ್ಬೋದು, ನೆಕ್ಸ್ಟು ನೀವು ಪ್ರೈಸ್ ಆ್ಯಕ್ಷನ್ ಸ್ಕ್ಯಾನ್ಸ್ ನೋಡ್ಬೋದು. ಸೊ ಯಾರ್ಯಾರು ಬ್ರೇಕ್ಔಟು, ಈ ಬ್ರೇಕ್ಔಟ್ ಸ್ಟಾಕ್ಸ್ ನೋಡಿ ಇಂಟ್ರಾಡೇ ಮಾಡ್ಬೋದು. ಪ್ರೈಸ್ ಆ್ಯಕ್ಷನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಕಾದ್ರೆ ಸ್ಟಾರ್ ಮಾರ್ಕು ಹಾಕೊಬೋದು ನೀವು, ಅವಾಗ ಅದು ಟಾಪಲ್ಲಿ ಬರುತ್ತೆ. ನೆಕ್ಸ್ಟು ಪ್ರೈಸ್ ಮೂವರ್ಸ್ದು ಹಾಕೊಬೋದು. ನೆಕ್ಸ್ಟು ಫ್ಯೂಚರ್ಸಲ್ಲಿ ಎಲ್ಲದೂ ಪ್ರೀಮಿಯಮ್ ಇದೆ. ನೆಕ್ಸ್ಟ್ ಏನು ಮಾಡಿದ್ವಿ ನಾವು, ನೆಕ್ಸ್ಟ್ ಇಲ್ಲಿ ನಿಮಗೆ OI ಹೇಳ್ಕೊಟ್ಟೆ ನಾನು ನಿಮಗೆ. ಯಾವ OI ಆಪ್ಷನ್ ಚೈನ್ ಏನಾಗ್ತಿದೆ ಎಂಡ್ ಆಫ್ ದಿ ಡೇ ಅಂತ ನೋಡ್ಕೊಂಡು. ಸೊ ಇದನ್ನು ನೋಡ್ಕೊಂಡ್ಬಂದು ನೀವು ಮಾರ್ಕೆಟ್ ಅವರ್ಸಲ್ಲಿ. ಸೊ ಏನಾಗ್ತಿದೆ, ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಅದನ್ನೆಲ್ಲ ನೋಡ್ಕೊಬೋದು. ಸೊ ಓಪನ್ ಇಂಟ್ರೆಸ್ಟು, ಆಪ್ಷನ್, ಸ್ಟ್ರಾಟಜಿ ಬಿಲ್ಡರು, ಸ್ಟ್ರಾಟಜಿ ನಿಮ್ಮದೇ ಓನ್ ಇದ್ದೀರ ಅಂತ ಹೇಳಿದ್ರು. ಸೊ ಓನ್ ಇಲ್ಲ ಅಂದರೆ ಏನು, ಅವರೇ ಸ್ಟ್ರಾಡಲ್ಲೂ ಸ್ಟ್ರಾಂಗಲ್ಲಿ ಕೊಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಬಟ್ ಓನ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳೋದು. ನೆಕ್ಸ್ಟ್ ಎಂಡ್ ಆಫ್ ದಿ ಡೇ ಸ್ಕ್ಯಾನ್ಸು, ಇದರಲ್ಲಿ ರಿಲೇಟಿವ್ ಔಟ್ ಪರ್ಫಾರ್ಮೆನ್ಸು, ವಾಲ್ಯೂಮ್. ಸೊ ಇದರಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬುಲ್ಲಿಶು ತುಂಬ ಇಂಪಾರ್ಟೆಂಟ್, ಬುಲ್ಲಿಶು ಮತ್ತು ಬೇರಿಶ್. ಅದಕ್ಕೆ ಅವೆರಡನ್ನ ಸ್ಟಾರ್ ಮಾಡ್ಬೇಕಂದ್ರೆ ಟಾಪರ್ ಇರುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಬುಲ್ಲಿಶಲ್ಲಿ ಎಲ್ಲೆಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಬಂದಿರುತ್ತೋ ನಾವು ಆ ಸ್ಟಾಕ್ಸಿಗೆಲ್ಲ ಏನು ಮಾಡೋದು, ಬೈ ಮಾಡೋದು. ಸಪೋರ್ಟ್ ಇರ್ತಾರೆ. ಎಲ್ಲೆಲ್ಲಿ ಬೇರಿಶ್ ಬಂದಿರುತ್ತೋ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಬೇರಿಶ್ ಎಂಗಲ್ಫಿಂಗು, ಸೊ ಅಲ್ಲೆಲ್ಲ ಆ ಸ್ಟಾಕ್ಸ್ಗೆ ಬೇರಿಶ್ ಮಾಡ್ಬೋದು. ಅರ್ಥ ಆಗ್ತಿಲ್ಲ, ಅವೆರಡು ತುಂಬ ವಾಲ್ಯೂಮ್ ಆ್ಯಂಡ್ ಡೆಲಿವರಿನೂ ತುಂಬ ಇಂಪಾರ್ಟೆಂಟು. ಸೊ ಚಾರ್ಟ್ ಪ್ಯಾಟರ್ನ್ಸ್ ಇದೆ, ಚೆನ್ನಾಗಿದೆ, ಬಟ್ಟು ಸ್ವಲ್ಪ ಗೊತ್ತಿರಬೇಕು ನಿಮಗೆ ಚಾರ್ಟ್ ಪ್ಯಾಟರ್ನ್ ಬಗ್ಗೆ. ಇಲ್ಲ ಅಂದರೆ ವರ್ಕ್ ಆಗೋಲ್ಲ. ನೋಡಿ ಇಲ್ಲೆಲ್ಲ ಡಬಲ್ ಟಾಪ್ ಬಂದಿದೆ ಅಂತೆ, ಬೇರಿಶು ಡಬಲ್ ಟಾಪ್ ಬಂದಿದೆ, ಡಬಲ್ ಬಾಟಮ್ ಬಂದಿದೆ ಬುಲ್ಲಿಶು, ಅಸೆಂಡಿಂಗ್ ಟ್ರಯಾಂಗಲು, ಡಿಸೆಂಡಿಂಗ್ ಟ್ರಯಾಂಗಲ್ ಎಲ್ಲಿ ಬಂದಿದೆ ಅಂತೆಲ್ಲ ಹೇಳ್ತಾ ಇದೆ. ಸೊ ಅಸೆಂಡಿಂಗ್ ಟ್ರಯಾಂಗಲ್, ಡಿಸೆಂಡಿಂಗ್ ಟ್ರಯಾಂಗಲ್ ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾ ಇಲ್ಲ, ಗೊತ್ತಿದೆ ಅಂದರೆ ನೋಡಿ ಎಂಡ್ ಆಫ್ ದಿ ಡೇ ಸ್ಕ್ಯಾನ್ಸಿಗೆ ಬನ್ನಿ, ಇಲ್ಲಿ ಚಾರ್ಟ್ ಪ್ಯಾಟರ್ನ್ಸಿಗೆ ಬನ್ನಿ. ಸೊ ಇಲ್ಲಿ ನೋಡಿ ಅಸೆಂಡಿಂಗ್ ಟ್ರಯಾಂಗಲಲ್ಲಿ ಬಂದಿದೆ. ಈಗ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ನಾನು ಬರೀ ಅಸೆಂಡಿಂಗ್ ಟ್ರಯಾಂಗಲ್ ಎಲ್ಲೆಲ್ಲಿ ಬಂದಿದೆ ತೋರಿಸಿದ್ರೆ ಯಾವ ಸ್ಟಾಕ್ಸಲ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಬಂದಿದೆ ಅಷ್ಟೇ ತೋರಿಸಿ. ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಅಸೆಂಡಿಂಗ್ ಟ್ರಯಾಂಗಲ್ ಬಂದಿದೆ ಅಂತ. ಸೊ ಅದೇ ರೀತಿ ನಿಮಗೆ ಈಗ ಬುಲ್ಲಿಶ್ಗೆ ಡಬಲ್ ಬಾಟಮ್, ಯಾವ ಸ್ಟಾಕ್ಸಲ್ಲಿ ಡಬಲ್ ಬಾಟಮ್ ಬಂದಿದೆ ನೋಡೋಣ, ಅಪ್ಲೈ ಅಂತ ಕೊಡಬೇಕು. ಸೊ ನೋಡಿ ಸುಪ್ರೀಂ ಇಂಡಸ್ಟ್ರೀಸು, ಬಿ ಸಾಫ್ಟು, ಕಯಾನ್ಸು, ಇಂಡಿಯಾ ಮಾರ್ಟು, BLS, HDFC ಇಲ್ಲೆಲ್ಲ ಡಬಲ್ ಬಾಟಮ್ ಬಂದಿದೆ. ಡಬಲ್ ಬಾಟಮ್ ಅಂದರೆ ಬೇರಿಶ್ ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಬಲ್ ಟಾಪ್ ಅಂದರೆ ಬೇರಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಥರ ಇದಕ್ಕೂ ಕೂಡ ಇದು ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಸೊ ಚಾರ್ಟ್ ಪ್ಯಾಟರ್ನ್ಸ್ ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೊಬೋದು. ಸೊ ಆಮೇಲೆ ಟಾಪ್ ಗೇನರ್ಸು, ಟಾಪ್ ಲೂಸರ್ಸು, ರಿಲೇಟಿವ್ ಸ್ಟ್ರೆಂತ್ ಸ್ಕಿಲ್ಸ್.
ಸ್ಕ್ಯಾನ್ಸ್. ಸೊ ಅರ್ಥ ಆಯ್ತಲ್ವಾ, ಇದರಿಂದ ತುಂಬಾ ಯೂಸ್ ಆಯಿತು ನಿಮ್ಗೆಲ್ಲರಿಗೂ ಅಂದ್ಕೊಂಡಿನಿ. ವೀಡಿಯೋ ಇಷ್ಟ ಆಗ್ತದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಏನೇ ಮಾಡಿದ್ರು ಕಲ್ತ್ಬಿಟ್ಟು ಮಾಡಿ. ಅತಿ ಕಡಿಮೆ ಬೆಲೆಗೆ ಎಂಟೈರ್ ಕರ್ನಾಟಕದಲ್ಲಿ ನಾನೇ ಕೋಚಿಂಗ್ ಮಾಡ್ತಾ ಇರೋದು. ಸೊ ನಿಮಗೆ ಏನಾರ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಸರ್ತಿ ಮಹಾಲಕ್ಷ್ಮಿ ಲೇಔಟಲ್ಲಿ ಆಫೀಸ್ ಇದೆ, ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಪ್ರತಿ ಭಾನುವಾರ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಅಟೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಅಟೆಂಡ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಅದೇ ರೀತಿ ಕಡಿಮೆ ಬೆಲೆಗೆ ಸ್ಟಾಕ್ಸ್ ಹೆಂಗೆ ತೊಗೊಳ್ಳೋದು, ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು, ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೇನು, ಕ್ಯಾಂಡಲ್ಸ್ಟಿಕ್ಸ್ ಅಂದ್ರೆ ಏನು, ಇವೆಲ್ಲ ಹೆಂಗೆ ಯೂಸ್ ಆಗುತ್ತೆ, ಒಂದು ಸ್ಟಾಕ್ಸಲ್ಲಿ ಎಲ್ಲಿ ಎಂಟರ್ ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು. ಮಾರ್ಕೆಟಲ್ಲಿ 2,000 ಕಂಪ್ನೀಸ್ ಇದೆ. ಆ 2,000 ಕಂಪ್ನೀಸಲ್ಲಿ ಚೆನ್ನಾಗಿರೋ ಕಂಪ್ನೀಸ್ ಒಂದು 50-30 ಇರುತ್ತೆ. 2,000 ಕಂಪ್ನೀಸಲ್ಲಿ 30 ಕಂಪ್ನೀಸ್ ಹೆಂಗೆ ಹುಡ್ಕೋದು, ನೀವು ಆ ಕಂಪ್ನಿ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬೋದು. 2 ಅನಾಲಿಸಿಸ್ ಇರುತ್ತೆ, ಫಂಡಮೆಂಟಲ್ಸು ಟೆಕ್ನಿಕಲ್ಸು. ಫಂಡಮೆಂಟಲ್ ಅಂದರೆ ಮನೆ ಫೌಂಡೇಶನ್ ಇದ್ದಂಗೆ, ಫೌಂಡೇಶನ್ ಚೆನ್ನಾಗಿದ್ರೆ ಮನೆ 30 ವರ್ಷ 50 ವರ್ಷ ಸ್ಟ್ರಾಂಗ್ ಆಗಿರುತ್ತೆ. ಅದೇ ರೀತಿ ಕಂಪ್ನಿ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ 30 ವರ್ಷ 50 ವರ್ಷ ಆದರೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಂಟ್ರಿ ಆಗಬೇಕಾ ಬೇಡ ಅಂದರೆ ಟೆಕ್ನಿಕಲ್ಸ್ ಅಂದರೆ ಇದೆ, ಕ್ಯಾಂಡಲ್ಸ್ಟಿಕ್ಸು, ಪ್ರೈಸ್ ಆ್ಯಕ್ಷನು, ಚಾರ್ಟ್ ಪ್ಯಾಟರ್ನ್ಸ್, ಇದನ್ನೇ ಟೆಕ್ನಿಕಲ್ಸ್. ಇದನ್ನು ಎಲ್ಲದನ್ನೂ ಹೇಳ್ಕೊಡ್ತೀನಿ. ಸೊ ಆಪ್ಷನಲ್ಲಿ ಎಡ್ಜಿಂಗ್ ಸ್ಟ್ರಾಟಜೀಸ್ ಹೇಳ್ಕೊಡ್ತೀನಿ. ಇನ್ನೂ ಯಾರು ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಏನಾಗ್ತಾಯಿದೆ ಸ್ಟ್ರಾಟಜಿಗಳು ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಇರಬೇಕಂತ ಕಮೆಂಟಲ್ಲಿ ತಿಳಿಸಿ. ಆದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಏನಂದರೆ ಮ್ಯೂಚುವಲ್ ಫಂಡ್ ಅಂದರೆ ಏನೋ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಇದೇ ರೀತಿ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟು, ಫಿನಾನ್ಷಿಯಲ್ ನಾಲೆಡ್ಜ್ ನಿಮಗೆ ಬೇಕು ಅಂದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿದಿನ ಪ್ರೀ ಮಾರ್ಕೆಟ್ ಆ್ಯಂಡ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಲೈವ್. ಸೊ ಅದರಿಂದ ಟ್ರೇಡ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.